ಎಲ್ಲರಿಗೂ ನಮಸ್ಕಾರ. ನಂಜನಗೂಡು ಕಡೆ ಹೋಗ್ತಾ ಇದ್ದಾಗ ಒಂದು ಚಿಕ್ಕ ವಿಲೇಜ್ ಎಂಟ್ರೆನ್ಸ್ ಬಳಿ ಶಿವಲಿಂಗದ ದೊಡ್ಡ ಮೂರ್ತಿ ನಿಮ್ಮನ್ನು ಸ್ವಾಗತ ಮಾಡ್ತಾ ಇದೆ ಅನ್ನೋದನ್ನು ಗಮನಿಸಿದ್ದೀರಾ? ಆದರೆ ಒಂದು ಸ್ಮಾಲ್ ಟಿಪ್, ಈ ದೇವಾಲಯಕ್ಕೆ ಬರೋಕೆ ಮೇನ್ ರೋಡಿಂದ ಸ್ವಲ್ಪ ಒಳಗೆ ಟ್ರಾವೆಲ್ ಮಾಡಬೇಕು. ಆದರೆ ಟ್ರಸ್ಟ್ ಮೀ, ಆ ಸ್ಮಾಲ್ ಟ್ರಾವೆಲ್ ವರ್ತ್ ಇಟ್. ನಮ್ಮ ಹತ್ತಿರವೇ ಇರುವ ಕೆಲ ಅದ್ಭುತ ಜಾಗಗಳನ್ನು ನಾವು ಮಿಸ್ ಮಾಡ್ಕೊಳ್ತೀವಿ. ಇವತ್ತು ಅಂತಹ ಒಂದು ಹಿಡನ್ ಜೆಮ್ ಬಗ್ಗೆ ಹೇಳ್ತೀನಿ. ನಂಜನಗೂಡು ಹತ್ತಿರ ಹೆಡ್ತಳೆ ಗ್ರಾಮದಲ್ಲಿ ಇರುವ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನ ಒಂದು ಸಣ್ಣದಾದರೂ ತುಂಬಾ ಶಕ್ತಿಯುತ ಮತ್ತು ಇತಿಹಾಸ ಹೊಂದಿರುವ ದೇವಾಲಯ. ಈ ದೇವಸ್ಥಾನ ಸುಮಾರು 800 ವರ್ಷ ಹಳೆಯದ್ದು. ಹೊಯ್ಸಳ ಕಾಲದಲ್ಲಿ ನಿರ್ಮಾಣ ಆಗಿದೆ. ಹೊಯ್ಸಳ ಶೈಲಿಯ ವಿಶೇಷ ಅಂದರೆ ಏನು ಗೊತ್ತಾ? ಇಲ್ಲಿ ಇರುವ ಕಲ್ಲಿನ ಕೆತ್ತನೆಗಳು, ಪ್ರತಿಯೊಂದು ಶಿಲ್ಪವು ತುಂಬಾ ಸೂಕ್ಷ್ಮವಾಗಿ ಮಾಡಿರುವುದು ನಿಜಕ್ಕೂ ಕಣ್ಣು ತುಂಬುತ್ತದೆ. ಇನ್ನೊಂದು ವಿಶೇಷ ಅಂದರೆ ಈ ದೇವಾಲಯದಲ್ಲಿ ತ್ರಿಕೂಟ ರಚನೆ ಇದೆ, ಅಂದರೆ 3 ಗರ್ಭಗುಡಿಗಳು. ಇಲ್ಲಿ ನೀವು ನೋಡಬಹುದು ಶ್ರೀ ಲಕ್ಷ್ಮೀಕಾಂತ ಸ್ವಾಮಿ, ಲಕ್ಷ್ಮೀ ನರಸಿಂಹ ಸ್ವಾಮಿ, ವೇಣುಗೋಪಾಲ ಸ್ವಾಮಿ. ಪ್ರತಿ ದೇವರ ದರ್ಶನವು ತುಂಬಾ ಶಾಂತಿ ಕೊಡುತ್ತೆ. ಆದರೆ ಈ ದೇವಸ್ಥಾನದ ಮೋಸ್ಟ್ ಸ್ಪೆಷಲ್ ಅಟ್ರಾಕ್ಷನ್ ಏನ್ ಗೊತ್ತಾ? ಆಂಡಾಲಮ್ಮನ ಮೂರ್ತಿ. ಮಂಗಳಾರತಿ ಸಮಯದಲ್ಲಿ ನಾರಾಯಣ ನಾರಾಯಣ ಎಂದು ಕೂಗಿದಾಗ ಕಣ್ಣುಗಳನ್ನು ತೆರೆದು ಭಕ್ತರನ್ನು ನೋಡುತ್ತಾರೆ. ಅದು ನೋಡೋಕೆ ತುಂಬಾ ಭಕ್ತರು ದೂರದಿಂದ ಇಲ್ಲಿ ಬರುತ್ತಾರೆ. ಇದಕ್ಕಿಂತಲೂ ಮುಖ್ಯವಾಗಿ ಈ ದೇವಸ್ಥಾನವು ನಗರದ ದೂರ ಶಾಂತವಾದ ಗ್ರಾಮೀಣ ವಾತಾವರಣದಲ್ಲಿ ಇದೆ. ಇಲ್ಲಿ ಕೂತ್ಕೊಂಡ್ರೆ ಮನಸ್ಸಿಗೆ ಒಂಥರ ಶಾಂತಿ ಸಿಗುತ್ತೆ. ಸೊ ನೆಕ್ಸ್ಟ್ ಟೈಮ್ ನೀವು ನಂಜನಗೂಡು ಕಡೆ ಹೋಗಿದ್ರೆ ಈ ಹೆಡ್ತಳೆ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನ ತಪ್ಪದೆ ಭೇಟಿ ಮಾಡಿ. ನಿಮಗೆ ಖಂಡಿತವಾಗಿ ಇಷ್ಟವಾಗುತ್ತದೆ ಮತ್ತು ಒಂದು ಸ್ಪೆಷಲ್ ಡಿವೈನ್ ಫೀಲಿಂಗ್ ಕೊಡುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇಂತಹ ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಕೃಷ್ಣ ಭಕ್ತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಥ್ಯಾಂಕ್ ಯು.